ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ, ನೀವು ಕೂಡ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ಯುಗಾದಿ ಹಬ್ಬ ಮಾಡ್ತಾ ಇದ್ದೀವಿ. ಸೊ ಯುಗಾದಿ ಹಬ್ಬ ಸ್ಪೆಷಲ್ ಅಂತಂದರೆ ನಿಮಗೆ ಗೊತ್ತಾಗಿರುತ್ತೆ. ಏನಿಲ್ಲ, ಮಾವಿನ ಸೊಪ್ಪನ್ನ ತೋರಣ ಕಟ್ಟೋದು, ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋದು, ಮತ್ತು ಒಬ್ಬಟ್ಟು ಮಾಡೋದು, ಸೊ ಕಾಳುಗೋಜು ಮಾಡೋದು, ಇದೆಲ್ಲ ಯುಗಾದಿ ಹಬ್ಬದಲ್ಲಿ ಕಾಮನ್ನು. ಸೊ ಹರಳೆಣ್ಣೆ ಹಾಕೊಂಡು ಸ್ನಾನ ಮಾಡೋದು. ಸೊ ನಾವು ಕೂಡ ಅದೇ ರೀತಿ ಮಾಡ್ದೋ. ಮಾವಿನಕಾಯಿ ಸೊಪ್ಪು ತಂದು ಎಲ್ಲ ತೋರಣ ಎಲ್ಲ ಕಟ್ಟಿ ನಾವು ಅಮ್ಮ ಎಲ್ಲ ಪೂಜೆ ಗೀಜೆಗೆಲ್ಲ ಮಾಡೋದಕ್ಕೆ ಆಲ್ರೆಡಿ ರೆಡಿ ಮಾಡ್ತಾ ಇದ್ರು, ಸ್ಟಾರ್ಟ್ ಮಾಡಿದ್ರು. ಮಾವಿನ ಸೊಪ್ಪೆಲ್ಲ ತೋರಣ ಕಟ್ಟಿ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ರು. ನಾನು ಕೂಡ ಇನ್ನು ರೆಡಿ ಆಗಿರಲಿಲ್ಲ. ರೆಡಿ ಆಗಿ ನಾನು ಸ್ನಾನ ಎಲ್ಲ ಮಾಡಿ, ನಮ್ಮಮ್ಮ ಸ್ವಲ್ಪ ಬೇಗನೆ ಎದ್ದಿದ್ರಲ್ವಾ, ಸೊ ಅವರೆಲ್ಲ ರೆಡಿ ಎಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಕೂಡ ಸ್ವಲ್ಪ ಬೇಗ ಎದ್ದಾಳ ಅಂತ ಹೇಳ್ಬಿಟ್ಟು ಬೇಗ ಎದ್ದು ನಂದು ಕೂಡ ಎಲ್ಲ ರೆಡಿ ಆಗಿತ್ತು. ನಮಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿದೆ. ಸೊ ಕಾಯಿ ತುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಇದ್ರಲ್ಲ, ಸೊ ಕಾಯಿ ತುರೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಕೂಡ ಅಷ್ಟರಲ್ಲಿ ಮಲಗಿದ್ಲು. ಸೊ ಅವಳೇನ ಮಲ್ಕೊಂಡಿದ್ದಾಗ ಮಾತ್ರ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಷ್ಟೇ ನಮ್ಮಂಗೆ. ಅವಳು ಎದ್ದಿದಾಗಂತೂ ಹೆಲ್ಪ್ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ಅವಳು ತುಂಬ ಅಳ್ತಾಳೆ ಯಾರು ಇಲ್ಲ ಅಂತಂದರೆ. ಅವಳ ಜೊತೆ ಯಾರಾದ್ರು ಒಬ್ರು ಇರಲೇಬೇಕು. ಸೊ ನಮ್ಮಮ್ಮನೂ ಕೂಡ ಈ ಕಡೆ ಹೂರ್ಣ ಕಟ್ಟೋಣ ಅಂದರೆ ಮಾಮೂಲಿ ಒಬ್ಬಟ್ಟಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಹಿಟ್ಟಿಗೆ ಕಲ್ಸ್ಕೊತಾ ಇದ್ರು, ಹಿಟ್ಟು ಮಾಡೋದಕ್ಕೆ ಒಬ್ಬಟ್ಟಿನ ಹಿಟ್ಟು. ಸೊ ಏನಪ್ಪ ಒಬ್ಬಟ್ಟಿನ ಹಿಟ್ಟು ಏನಪ್ಪ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಮಾಮೂಲಿ ಅದೇನೋ ನಿಮಗೆಲ್ಲ ಕಾಮನಾಗಿ ಗೊತ್ತಿರುತ್ತಲ್ವಾ. ಸೊ ಅವರು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟಿನ ಹಿಟ್ಟು ಕಲಿಸ್ತಾ ಇದ್ರು. ಸೊ ಇದನ್ನ ಏನಪ್ಪ ಅಂದ್ರೆ ಹಾಫ್ ಅನ್ ಅವರ್ ಮುಂಚೆ ಇಲ್ಲಾಂದ್ರೆ 1 ಅವರ್ ಮುಂಚೆ ನಾವು ಕಲಸಿ ಇಟ್ಕೊಬೇಕಾಗುತ್ತೆ ಒಬ್ಬಟ್ಟಿನ ಹಿಟ್ಟನ್ನ. ನಮ್ಮಮ್ಮನೂ ಕೂಡ ಇವಾಗೆಲ್ಲ ರೆಡಿ ಮಾಡಿಕೊಂಡು ಅವರು ಕೂಡ ಕಲಸಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೇಕು, ಯಾಕಂದರೆ ಕೈಗೆ ಅಂಟಬಾರ್ದಲ್ವಾ. ಸೊ ಅದಕ್ಕೋಸ್ಕರನೇ ಎಣ್ಣೆನ ಜಾಸ್ತಿ ಹಾಕೋಬೇಕು. ಕಲಸಾದ್ಮೇಲೆ ಅದರಲ್ಲೇ ಸ್ವಲ್ಪ ಎಣ್ಣೆ ಕೂಡ ಬಿಡಬೇಕು. ನಂದು ಕಾಯಿ ಎಲ್ಲ ಪುಡಿ ಮಾಡಾಯಿತು. ನಮ್ಮಮ್ಮ ಇವಾಗ ಒಬ್ಬಟ್ಟಿಗೆ ಪುಡಿ ಮಾಡ್ಕೊಳ್ಳೋ ಅಂದ್ಬಿಟ್ಟು ಮಿಕ್ಸಿಲಿ ಆ ಕಡೆ ಹಾಕೊತಾ ಇದ್ರು. ನಾನು ಈ ಕಡೆ ಬೆಲ್ಲ ಇತ್ತಲ್ಲ, ಸೊ ಬೆಲ್ಲನೂ ಕೂಡ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪುಡಿ ಮಾಡ್ಕೊತಾ ಇದ್ದೆ. ಕಾಯಿ ಒಬ್ಬಟ್ಟಿಗೆ ನಾವು ಬೆಲ್ಲ ಮಾಮೂಲಿ ಬೆಲ್ಲ ಕಾಮನಾಗಿ ಹಾಕ್ತಾರಲ್ವ, ನಾವು ಅಚ್ಚ ಬೆಲ್ಲ ಹಾಕೋದಿಲ್ಲ, ಉಂಡೆ ಬೆಲ್ಲ ಹಾಕ್ಕೊಂತೀವಿ. ಉಂಡೆ ಬೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಮಗ ಕೂಡ ಬಂದಿದ್ದ, ನನಗೆ ಸ್ವಲ್ಪ ಕೊಡು ಅಂತ ಅಂದ್ಕೊಂಡು. ಸೊ ನಾನು ಜಾಸ್ತಿ ಕೊಡೋದಕ್ಕೆ ಹೋಗಲ್ಲ, ಯಾಕಂದರೆ ಇವಾಗ ವಾತಾವರಣ ಎಲ್ಲ ಹಾಗೆ ಇದೆ, ಸ್ವಲ್ಪ ಬೇಸಿಗೆ ಬಿಸಿಲು ಜಾಸ್ತಿ. ಮಕ್ಕಳಿಗೆ ಜಾಸ್ತಿ ಬೆಲ್ಲ ಕೊಡಬಾರ್ದು, ಉಷ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೊಡೋದಕ್ಕೆ ಹೋಗಲಿಲ್ಲ, ಸ್ವಲ್ಪ ಕೊಟ್ಟೆ ಅಷ್ಟೇ. ಸೊ ಈ ಕಡೆ ಎಲ್ಲ ಬೆಲ್ಲನ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪುಡಿ ಮಾಡ್ಕೊತಾ ಇದೆ. ಈಗೆಲ್ಲ ರೆಡಿ ಆಯಿತು. ಕಾಯಿ ಎಲ್ಲ ನಮ್ಮಮ್ಮ ರುಬ್ಕೊಂಡ್ರು. ಪಾಕ ತೆಗಿಣ ಅಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಪಾಕಕ್ಕೆ ಅಂತ ಇಟ್ಟಿದ್ರು ಬೆಲ್ಲನ. ಸೊ ಪಾಕ ತೆಗ್ದಾದ್ಮೇಲೆ ಕಾಯಿನ ನೀವು ಚೆಚ್ಕೊಂಡು ತುರ್ಕೊಂಡು ಅದನ್ನ ಮಿಕ್ಸಿಲಿ ಹಾಕೊಂಡು ಸಪ್ರೇಟ್ ಮತ್ತೆ ಪುಡಿ ಮಾಡ್ಕೋಬೇಕಾಗುತ್ತೆ. ಪುಡಿ ಮಾಡ್ಕೊಂಡು ಅವರು ಕೂಡ ಇವಾಗ ಪಾಕ ತೆಗ್ದಿದ್ರಲ್ಲ, ಅದಕ್ಕೆ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ರು. ಸೊ ಮಿಕ್ಸ್ ಮಾಡಾದ್ಮೇಲೆ ಒಂದು ಸೈಡ್ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರು. ಮಾಮೂಲಿ ಮಾವಿನಕಾಯಿ ಚಿತ್ರಾನ್ನ. ಸೊ ಕಾಮನಾಗಿ ನಿಮಗೂ ಗೊತ್ತು ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಆ್ಯಸ್ ಯೂಸಲ್ ಇವಾಗ ಚಿತ್ರಾನ್ನ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಲಾಸ್ಟಲ್ಲಿ ಸಣ್ಣದಾಗಿ ಇದಕ್ಕೆ ಒಂದೇ ಒಂದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಏನಪ್ಪ ಅಂತಂದರೆ, ಇವಾಗ ಮಾವಿನಕಾಯಿನ ಸಣ್ಣದಾಗಿ ತುರಿಬೇಕು, ತುರಿದಿಟ್ಕೊಂಡು ಈ ರೀತಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ಇದು ಕ್ಯಾರೆಟು ಅದೆಲ್ಲ ತುರಿತೀರಿ ನೋಡ್ರಿ, ಅದರಲ್ಲಿ ತುರ್ಕೊಳ್ಳಿ, ಬೀಟ್ರೋಟ್ ತುರಿಯೋದ್ರಲ್ಲಿ ಚೆನ್ನಾಗಿರುತ್ತೆ. ಸೊ ಈ ಥರ ಮಾವಿನಕಾಯಿನ ತುರಿದು ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಉದುರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿ ಆಯಿತು. ನಾನು ಕೂಡ ಟೇಸ್ಟ್ ಮಾಡಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಯುಗಾದಿ ಹಬ್ಬದಲ್ಲಿ ಸ್ಪೆಷಲ್ ಅಂದರೆ ಅದಲ್ವಾ ಮಾವಿನಕಾಯಿ ಚಿತ್ರಾನ್ನ. ಮತ್ತು ನನ್ನ ಮಗಳು ಕೂಡ 6 ತಿಂಗಳು ಕಂಪ್ಲೀಟ್ ಆಗಿತ್ತು. ಸೊ ಅವಳದು ಕೂಡ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಯುಗಾದಿ ಹಬ್ಬದ್ದು ಫೋಟೋಶೂಟ್ ಮಾಡಿದೆ. ಸೊ ಅವಳದು ಫೋಟೋ ಎಂತಕ್ಕೆ ನಾನು ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ನನ್ನ ಮಗಳಿಗೆ ಸ್ವಲ್ಪ ಹುಷಾರು ಇರಲಿಲ್ಲ. ಸೊ ನಿಮಗೆ ಗೊತ್ತಿತ್ತು, ನಾನು ವ್ಲಾಗಲ್ಲಿ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಏನಾಗಿತ್ತು ಏನು ಅಂತ ಹೇಳ್ಬಿಟ್ಟು. ಸೊ ಅವಳು ಐಸಿಯುನಲ್ಲಿ ಇದ್ನಲ್ಲ, ಅದಕ್ಕೆ ನಾವು ಹಬ್ಬ ಕೂಡ ಮಾಡೋದಕ್ಕೆ ಆಗಲಿಲ್ಲ. ಅವತ್ತು ಯುಗಾದಿ ಹಬ್ಬದ ದಿನ ನಾವು ಹಬ್ಬ ಮಾಡಿಲ್ಲ. ಸೊ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಸೊ 1 ತಿಂಗಳವರೆಗೂ ಹಬ್ಬ ಮಾಡ್ಬೋದಲ್ವಾ. ಸೊ ಅವತ್ತು ಹಾಸ್ಪಿಟ್ಲಲ್ಲಿ ಇದ್ದೋ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಯುಗಾದಿ ಹಬ್ಬ ಮಾಡೋದಕ್ಕೆ ಹೋಗಲಿಲ್ಲ. ಪಾಪಗೂ ಕೂಡ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು
ಆ ಹಬ್ಬನ ನಾವು ಇವತ್ತು ಯುಗಾದಿ ಹಬ್ಬ ಅಂತ ಹೇಳ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾ ಇದ್ದೋ. ಪಾಪು ಕೂಡ ಎಲ್ಲ ಹುಷಾರಾದ್ಲಲ್ಲ, ಸೊ ಅದಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ವರ್ಷಕ್ಕೊಂದು ಹಬ್ಬ ಅಲ್ವಾ, ಎಲ್ಲೋ ಹೋಗ್ತಾರೆ ಏನು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೂ ಕೂಡ ಯೋಚನೆ ಮಾಡ್ಕೊಂಡು ಒಬ್ಬಟ್ಟು ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೇಲೂ ಕೂಡ ಮಾಡಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡ್ಬಿಟ್ಟು ಎಲ್ರನ್ನೂ ಕರೆದಿದ್ದು. ಇಲ್ಲೇ ಕೂಡ ಊಟಕ್ಕೆ ಬಂದಿದ್ರು. ಸೊ ಎಲ್ಲ ರೆಡಿ ಆಗಿತ್ತು, ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟ ಮಾಡ್ತಾ ಇದ್ರು. ಸೊ ಏನೇನು ಸ್ಪೆಷಲ್ ಅಂತ ಅಂದ್ರೆ ಮಾಮೂಲಿ ಹೆಸರುಬೇಳೆ, ಕಾಳುಗೊಜ್ಜು, ಚಿತ್ರಾನ್ನ, ಅದೇ ಮಾವಿನಕಾಯಿ ಚಿತ್ರಾನ್ನ, ಮತ್ತೆ ಒಬ್ಬಟ್ಟು, ಹಪ್ಪಳ, ನುಗ್ಗೆಕಾಯಿ ಸಾಂಬಾರು. ಸೊ ನಾವು ಸಿಂಪಲ್ ಆಗಿ ಇಷ್ಟೇ ಮಾಡ್ಕೊಂಡಿದ್ದು, ಎಲ್ಲರೂ ಕೂಡ ಇಷ್ಟೇ ಮಾಡ್ಕೊಳ್ಳೋದು. ಸೊ ಇದು ಆಗಿತ್ತು ಇವತ್ತಿನ ಹಬ್ಬದ ಊಟ ಅಂತಾನೆ ಹೇಳ್ಬೋದು. ಸೊ ಅವ್ರು ಎಲ್ರದ್ದು ಊಟ ಆಗಿತ್ತು, ಮತ್ತೆ ನಮ್ಮ ಮನೆಯವ್ರದ್ದು ಕೂಡ ಇನ್ನೂ ಊಟ ಆಗಿರಲಿಲ್ಲ. ಅವ್ರು ಇವಾಗ ಊಟ ಮಾಡೋಣ ಹೇಳ್ಬಿಟ್ಟು ಅವರು ಕೂಡ ಇವಾಗ ಊಟ ಮಾಡ್ತಾ ಇದ್ರು. ಸೊ ಊಟ ಎಲ್ಲ ಆದ್ಮೇಲೆ ಎಲೆ ಅಡಿಕೆ ಹಾಕೊಳ್ಳೋದು ಕಾಮನ್ನು. ಸೊ ಇವರು ಕೂಡ ಎಲೆ ಅಡಿಕೆ ಎಲ್ಲ ಹಾಕೊಂಡು ನಮ್ಮ ಅಪ್ಪ ಅವರು ಕೂಡ ನಮ್ಮ ಅಜ್ಜಿ ಹಾಕೊಡ್ತಾ ಇದ್ರು. ಸೊ ಇವರು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ರು. ನಮ್ಮ ಅಕ್ಕವರು ಲೇಟ್ ಆಗಿತ್ತು, ಆಲ್ರೆಡಿ 10:30 ಮೇಲೆ ಆಗ್ಬಿಟ್ಟಿತ್ತು. ಸೊ ಅವರು ಕೂಡ ಹೊರಡ್ತಾ ಇದ್ರು. ನಾನು ನನ್ನ ಮಗಳನ್ನ ಎತ್ಕೊಂಡಿದ್ದೆ. ಸೊ ಅವಳಿಗೂ ಕೂಡ ಬಾಯ್ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೊರಟ್ಲು. ಅಂದ್ರೆ ಇರ್ಬೋದಾಗಿತ್ತು ಇನ್ನೊಂದು ಸ್ವಲ್ಪ ಹೊತ್ತು, ಬಟ್ ಲೇಟ್ ಆಗಿಬಿಡುತ್ತಲ್ಲ, ಮಕ್ಳಿರ್ತಾರಲ್ಲ, ಸೊ ಅದಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವಳು ಕೂಡ ಹೋದ್ಲು. ಅವ್ರ ಮಗಂಗೆ ಇನ್ನ ರಜಾ ಕೊಟ್ಟಿರ್ಲಿಲ್ಲ. ಅದಕ್ಕೆ ರಜಾ ಬಂದ್ಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಸೊ ಅದೇನೋ ಲಾಸ್ಟ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾರಲ್ಲ, ಸೊ ಅದಿದೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೊರಟ್ಲು. ನಮ್ಮನೆಯವ್ರು ಕೂಡ ಊಟ ಆಯ್ತು, ಅವರು ಹೊರಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಡ್ತಾ ಇದ್ರು. ಸೊ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.